ನಮಸ್ಕಾರ ವೀಕ್ಷಕರೇ, ಎಂಕೆ ಎಕ್ಸ್ಪ್ರೆಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗುರುಪೂರ್ಣಿಮೆ ಸಮಾರಂಭದ ಪೂರ್ವಭಾವಿ ಸಭೆ ತದ್ದೇವಾಡಿ. ಎಸ್ ವೀಕ್ಷಕರೇ, ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಐತಿಹಾಸಿಕ ಹಿನ್ನೆಲೆ ಹೊಂದಿದ ಗ್ರಾಮ ತದ್ದೇವಾಡಿಯಲ್ಲಿ ಗುರುಪೂರ್ಣಿಮೆಯ ಕಾರ್ಯಕ್ರಮವು ಅನೇಕ ವರ್ಷಗಳಿಂದ ಅದ್ದೂರಿಯಾಗಿ ಜರುಗುತ್ತಾ ಬಂದಿದ್ದು, ಈ ವರ್ಷವೂ ಕೂಡ ಗುರುಪೂರ್ಣಿಮೆಯ ಕಾರ್ಯಕ್ರಮ ಜರುಗಲಿದ್ದು, ಈ ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆಯು 5/6/2025 ಗ್ರಾಮದ ಗುರು ಚಂದ್ರಶೇಖರ್ ಸಂಸ್ಥಾನ ಹಿರೇಮಠದಲ್ಲಿ ಜರುಗಿತು. ಸಭೆಯಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಜರುಗುವ ಕಾರ್ಯಕ್ರಮಗಳ ಕುರಿತು ಗ್ರಾಮದ ಹಿರಿಯರೊಂದಿಗೆ ಪೂಜ್ಯರು ಚರ್ಚಿಸಿದರು. ದಿನಾಂಕ 25/6/2025 ರಿಂದ 10/7/2025 ಪ್ರತಿದಿನ ಪುರಾಣ ಪ್ರವಚನ ಹಾಗೂ ಕೊನೆಯ 5 ದಿನಗಳ ಕಾಲ ನಿರಂತರ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು, ದಿನಾಂಕ 7/7/2025 ಸಾಮೂಹಿಕ ವಿವಾಹ ನಡೆಯಲಿದ್ದು, ಯಾರಾದರೂ ವಿವಾಹದಲ್ಲಿ ವಿವಾಹವಾಗುವುದಾದರೆ ದಿನಾಂಕ 3/7/2025 ಒಳಗೆ ತಿಳಿಸಬೇಕೆಂದು ಹಿರಿಯರು ಹೇಳಿದರು. ಗ್ರಾಮದ ಹಿರಿಯರಾದ ಮಾಂತೇಶ್ ಹಿರೇಮಠ ಗುರುಗಳು ಕಾರ್ಯಕ್ರಮದ ಕುರಿತು ವಿವರಣೆ ನೀಡಿದರು. ಅದರಂತೆ ಈ ಪೂರ್ವಭಾವಿ ಸಭೆಯಲ್ಲಿ ನಾಗಠಾಣ ಮತಕ್ಷೇತ್ರದ ಶಾಸಕರಾದ ವಿಠಲ್ ಕಟಕದೊಂಡ, ಎಂಆರ್ ಪಾಟೀಲ್ ಬಳ್ಳೊಳ್ಳಿ, ಬಿಎಂ ಕೋರೆ, ಲೋಣಿ ಬಿಕೆ ಹಾಗೂ ಕತ್ತಳ್ಳಿ ಸಂಸ್ಥಾನ ಮಠದ ಪೂಜ್ಯರು, ತಡವಲಗ ಸಂಸ್ಥಾನ ಮಠದ ಪೂಜ್ಯರು, ತದ್ದೇವಾಡಿ ಸಂಸ್ಥಾನ ಮಠದ ಪೂಜ್ಯರು ಅಲ್ಲದೆ ಗ್ರಾಮದ ಹಿರಿಯರಾದ ಸಾಹೇಬ್ ಗೌಡ ಬಿರಾದರ್, ವಿಠಲ್ ವಡಗಾಂವ್, ಲಕ್ಷ್ಮಣ್ ಬಿರಾದರ್, ಜಗನ್ನಾಥ್ ಬಿರಾದರ್, ಈರಣ್ಣ ಪಾಟೀಲ್, ಸಿದ್ದರಾಮಪ್ಪ ಬಿರಾದರ್, ಶ್ರೀಶೈಲ್ ಬಿರಾದರ್ ಹಾಗೂ ಇನ್ನೂ ಅನೇಕ ಊರಿನ ಗುರು ಹಿರಿಯರು ಭಾಗವಹಿಸಿದ್ದರು. ಭಕ್ತಿಯಿಂದ ರಮಿಸಿ ಈ ಭಾಗದ ಜನಪ್ರಿಯ ಶಾಸಕರು ಲಿಂಗೈಕ್ಯ ಗುರುಮೂರ್ತಿ ಶಿವಾಚಾರ್ಯರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿರ್ತಕ್ಕಂಥ ಈ ಭಾಗದ ನಮ್ಮ ಮಕ್ಕಳು ಇವತ್ತ ಸರ್ಕಾರಿ ಹೈಸ್ಕೂಲ್ನೊಳಗೆ ಕಲಿಬೇಕಾಗಿತ್ತು ಅಂದ್ರೆ ಮಾನ್ಯ ಶ್ರೀ ಕೋರೆ ಸಾಹೇಬರ ಕೊಡುಗೆ ಬಹಳ ಅನ್ನೋದನ್ನು ನಾವು ಯಾರೂ ಕೂಡ ನೆನಪು ಹಾರಬಾರ್ದು. ಕಾರಣ ಏನು ಅಂತ ಕೇಳಿದ್ರೆ, ಜಮೀನು ಇಲ್ಲದ ಸಮಯದೊಳಗೆ ಅವ್ರದೇ ಸರ್ಕಾರಿ ಹೈಸ್ಕೂಲನ್ನು ತೆರೆಯುವಂತ ನಿಟ್ಟಿನೊಳಗೆ ಪ್ರಯತ್ನ ದಾನ ಕೊಟ್ಟಿರ್ತಕ್ಕಂಥ ಮಹಾನುಭಾವರು ಮಾನ್ಯ ಶ್ರೀ ಕೋರೆ ಸಾಹೇಬ್ ಅವರು. ಅಂತ ಯಾವ ಮಹಾನುಭಾವರೇ, ಇನ್ನು ವಿಶೇಷವಾಗಿ